ಕೊನೆಯಲ್ಲಿ ಒಂದು ಕ್ಷುಲ್ಲಕ ಕಾರಣ, ಆ ಕ್ಷುಲ್ಲಕ ಕಾರಣಕ್ಕೆ ಮನೆಗೆ ನುಗ್ಗಿ ಸಿನಿಮೀಯ ರೀತಿಯಲ್ಲಿ ಡೆಡ್ಲಿ ಅಟ್ಯಾಕ್ ಮಾಡಿದೆ ಒಂದು ತಂಡ. ಜನವರಿ 31ನೇ ತಾರೀಕು ಏನೋ ಒಂದು ಸಣ್ಣ ಕಾರಣಕ್ಕೆ ಶ್ರೀನಿವಾಸ್ ಕುಟುಂಬದ ಒಬ್ಬ ಹುಡುಗನಿಗೆ ಇವರೆಲ್ಲ ಸೇರ್ಕೊಂಡು ಹೊಡೆದಿದ್ರಂತೆ. ಅವರು ಶ್ರೀನಿವಾಸ್ ಕುಟುಂಬದವ್ರು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಕಡೆಯವರು ಪ್ರತಿ ದೂರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಮೇಲೆ ದೂರು ಕೊಡ್ತೀಯ ಅಂತ ಸಿಟ್ಟಿನಿಂದ ಮನೆಗೆ ಹೋಗಿ ಎಲ್ಲರ ಮೇಲೂ ಅಟ್ಯಾಕ್ ಮಾಡಿ ಬೈಕೆಲ್ಲ ಧ್ವಂಸಗೊಳಿಸಿ ಮಾಡಾಕಿದ್ದಾರೆ. ಯಾರೋ ರಾಜ, ನಂದೀಶು, ಮಹೇಶು, ಸೂರಿ, ಹಳೆಕೋಟೆ ರಾಜ, ಚಿನ್ನ, ಪಾಂಡು ಇವರೆಲ್ಲ ಸೇರ್ಕೊಂಡು ಮಾಡಿರೋದು. ಕೈಯಲ್ಲಿ ರಾಡು, ಕಲ್ಲು, ಸಿಮೆಂಟ್ ಇಟ್ಟಿಗೆ ಎಲ್ಲನೂ ತೊಗೊಂಡೋಗ್ಬಿಟ್ಟು ಶ್ರೀನಿವಾಸ್ ಕುಟುಂಬದವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಶ್ರೀನಿವಾಸ್ ತಾಯಿ ಗೌರಮ್ಮ ಅವರಿಗೆ ತೀವ್ರ ಗಾಯವಾಗಿದೆ. ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಉಳಿದವರಿಗೆಲ್ಲ ಚಿಕ್ಕ ಪುಟ್ಟ ಗಾಯ ಆಗಿದೆ. ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದೆ ಈ ರಾಜನ ಗ್ಯಾಂಗು. ಈಗ ಸದ್ಯಕ್ಕೆ ಬ್ರೂಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸೊ ಇದು ಇತ್ತೀಚೆಗೆ ಬೆಂಗಳೂರು ಅಂತಲೇ ಎಲ್ಲ ಬೇರೆ ಬೇರೆ ಕಡೆಯಲ್ಲೂ ಜಾಸ್ತಿ ಆಗ್ತಾ ಇದೆ. ಯಾವುದೋ ಒಂದು ಪುಂಡರ್ ಗುಂಪು, ಒಂದು 4-5 ಜನ ಕುಡಿದ ನಶೆನಲ್ಲೋ ಗಾಂಜಾ ನಶೆನಲ್ಲೋ ಈ ಥರ ನುಗ್ಗೋದು, ಗಲಾಟೆ ಮಾಡೋದು ಇವೆಲ್ಲ ಜಾಸ್ತಿ ಆಗ್ತಾಯಿದೆ. ಪೊಲೀಸರು ಇದಕ್ಕೆಲ್ಲ ಬಿಗಿ ಬಂದೋಬಸ್ತ್ ಮಾಡಬೇಕು. ಯಾವಾಗ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಸರಿಯಾಗಿ ಅವ್ರಿಗೆ ವರ್ಕೌಟ್ ಮಾಡಬೇಕು. ಇಲ್ಲ ಅಂತಂದರೆ ನಾಳೆ ದಿನ ಮತ್ತೆ ಇದೇ ಮಾಡ್ತಾರೆ. ಅದೊಂಥರ ಹವಾ ಕ್ರಿಯೇಟ್ ಮಾಡ್ತೀವಿ ನಾವು ಏರಿಯಾದಲ್ಲಿ ಅಂತ. ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಅಲ್ಲಲ್ಲೇ ಬಾಲ ಕತ್ತರಿಸ್ತಾ ಇರಬೇಕು. ಇಲ್ಲ ಅಂದರೆ ಕಷ್ಟ.